ಏನೋ ಶಿವರಾಮ್ ಹೆಬ್ಬಾರ್ ಮಾತನಾಡಿದ್ದಾರೆ. ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿದೆ, ಅದು ನಮ್ಮ ಹಕ್ಕು ಅಂತ ಅವರು ಹೇಳಿದ್ದಾರೆ. ಬೆಂಗಳೂರಲ್ಲಿ ಕಾಂಗ್ರೆಸ್ ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡ್ತಾ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೇಸರ ಏನೇ ಇದ್ರೂ ಕೂಡ ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡ್ತೀವಿ, ಆದರೆ ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ಟು ಹೋಗೋ ಯಾವುದೇ ರೀತಿ ಲೆಕ್ಕಾಚಾರ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಪ್ಪನ ಮೇಲೆ ಮಕ್ಕಳು ಸಿಟ್ಟಾಗೋದು ಸಹಜ ತಾನೇ, ಹಾಗಂತ ಮಕ್ಕಳು ಮನೆ ಬಿಟ್ಟು ಹೋಗ್ತಾರಾ ಅಂತ ದಿನೇಶ್ ಗುಂಡೂರಾವ್ ಭೇಟಿಯ ಬಳಿಕ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಕೇಳೋದ್ರಲ್ಲಿ ತಪ್ಪೇನಿದೆ ಅಂತ ಒಂದು ಪ್ರಶ್ನೆಯನ್ನು ಮಾಡೋದ್ರ ಜೊತೆಗೆ ಏನೇ ಬೇಸರ ಇದ್ರೂ ಪಕ್ಷದ ವೇದಿಕೆಯಲ್ಲಿ ಪರಿಹಾರ ಮಾಡಿಕೊಳ್ಳಲಾಗುತ್ತೆ, ಪಕ್ಷವನ್ನು ಬಿಟ್ಟು ಹೋಗುವ ಪ್ರಶ್ನೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಏನೇ ಅಸಮಾಧಾನ ಆದಾಗ ಮಕ್ಕಳು ಕೂಡ ಪೇರೆಂಟ್ಸ್ ಮೇಲೆ ಸಿಟ್ಟು ಮಾಡ್ಕೊಳ್ತಾರೆ, ಅಪ್ಪನ ಮೇಲೆ ಸಿಟ್ಟು ಮಾಡ್ಕೊಳ್ತಾರೆ, ಹಾಗಂತ ಮಕ್ಕಳೇನಾದರೂ ಮನೆ ಬಿಟ್ಟು ಹೋಗೋಕ್ಕಾಗತ್ತಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಶಿವರಾಮ್ ಹೆಬ್ಬಾರ್ ಅವರು ಕೇಳಿದ್ದಾರೆ. ದಿನೇಶ್ ಗುಂಡೂರಾವ್ ಭೇಟಿಯ ಬಳಿಕ ಈ ರೀತಿ ಹೇಳಿಕೆಯನ್ನು ಶಿವರಾಮ್ ಹೆಬ್ಬಾರ್ ನೀಡಿದ್ದಾರೆ. ಆಪರೇಷನ್ ಕಮಲದ ಲಿಸ್ಟ್ನಲ್ಲಿ ಇವರು ಕೂಡ ಇದ್ರು ಅನ್ನುವಂಥ ಮಾಹಿತಿಗಳ ನಡುವೆ ಇವರ ಈ ಹೇಳಿಕೆ ಮಹತ್ವ ಪಡ್ಕೊಂಡಿದೆ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ನಾಳೆ ನಡೀತಕ್ಕಂಥ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಭಾಗಿಯಾಗ್ತೇನೆ. ಶಿವರಾಮ್ ಹೆಬ್ಬಾರ್ ಯಾವುದೇ ರೀತಿ ಬೇಸರನೂ ಇಲ್ಲ, ಬೇಸರ ಯಾರಿಗೂ ಸಮಾಧಾನ ಮಾಡಲಿಕ್ಕೆ ಯಾವ ಕಡೆನೂ ಆಗಲಿಕ್ಕಿಲ್ಲ. ಆದರೆ ನಮ್ಮ ಬೇಸರಗಳನ್ನ ನಮ್ಮ ಪಕ್ಷದ ವೇದಿಕೆಯಲ್ಲೇ ಹಂಚಿಕೊಳ್ತೇವೆ, ಪಕ್ಷದಲ್ಲೇ ಹೋರಾಟ ಮಾಡ್ತೀವಿ. ಏನಾಗಬೇಕು ಅಂತ ಕೇಳ್ತೀವಿ, ಪಕ್ಷ ನಮ್ಮ ಹಕ್ಕದು. ನಮ್ಮ ಮನೆಯಲ್ಲಿ ಏನಾಗಬೇಕು ಅಂತ ಕೇಳ್ತಕ್ಕಂಥ ನಮ್ಮ ಹಕ್ಕದು. ಕೇಳ್ತೀವಿ, ಹಿಂದೂ ಕೇಳಿದ್ದೀವಿ, ಇವತ್ತು ಕೇಳ್ತೀವಿ, ನಾಳೆಗೂ ಕೇಳ್ತೀವಿ, ನಮ್ಮ ಹಕ್ಕು. ನಾವು ಕೇಳ್ತೀವಿ ಅನ್ನೋದು ಅರ್ಥ ನಾವು ಮನೆ ಬಿಟ್ಟು ಹೋಗ್ತೇವೆ ಅಂತಲ್ಲ. ಅಪ್ಪನ ಕಡೆ ಮಕ್ಕಳ ಜಗಳ ಆಡಲೇಬೇಕಲ್ವ, ಏನು ಬೇಕಾದರೂ ಕೇಳಬೇಕಲ್ವ. ಕೇಳ್ತೀವಿ ನಮ್ಮ ಮನೇಲಿ ಏನು ಬೇಕು ಅಂತೇಳಿ. ನಮ್ಮ ಮನೇಲಿ ಕೇಳಿದ್ದು ಕೂಡ ಅದೊಂದು ಬೇಸರ ಅಂತಾಗಲಿ ಅಥವಾ ಪಕ್ಷದ ವಿರುದ್ಧ ಅಂತಾಗಲಿ ಭಾವಿಸ್ಕೊಳ್ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಾಗಿ ನನ್ನ ಪಕ್ಷ ಅಧ್ಯಕ್ಷ ಜೊತೆ, ನನ್ನ ಪಕ್ಷ ಮುಖಂಡರ ಜೊತೆ ನಂಬಬೇಕಾದ ನ್ಯಾಯವನ್ನು ಕೇಳ್ತಕ್ಕಂಥ ನಮ್ಮ ಹಕ್ಕು, ಅದನ್ನು ಕೇಳ್ತೀವಿ, ಪ್ರತಿಪಾದನೆ ಮಾಡ್ತೀವಿ. ಅಂತಿಮವಾಗಿ ಕಾಂಗ್ರೆಸ್ ಪಕ್ಷ ನಾಯಕತ್ವ ತೆಗೆದುಕೊಳ್ತಕ್ಕಂಥ ನಿರ್ಣಯದ ಪರವಾಗೇ ನಾವಿದ್ದೀವಿ. ಆವತ್ತಿನಿಂದ ಇದ್ದೇವೆ, ಇವತ್ತು ಇದ್ದೇವೆ. 2008ರಿಂದ ಇವತ್ತು 2018 ತನಕ ಕಾಂಗ್ರೆಸ್ ಪಕ್ಷ ಏನು ಹೇಳ್ತದೋ ಕೆಲಸವನ್ನು ಮಾಡಿಕೊಂಡೇ ಬಂದಿದ್ದೀವಿ. ಮುಂದೆ ಅದನ್ನೇ ನಡೆಸ್ಕೊಂಡು ಹೋಗ್ತೀವಿ.